ಫ್ರಾಮ್ ಮಸ್ತ್ ಐತಲ್ಲ ಇದು. ಗೈಸ್ ಇಲ್ಲಿ ಪಿಜ್ಜಾ ತಿನ್ಬೇಕಂತ ಮಾಡಿ, ಯಾಕಂದರೆ ಇಂಡಿಯನ್ ರೆಸ್ಟೋರೆಂಟ್ ಯಾವ ತಗದೇ ಇಲ್ಲ. ಇದು ನೋಡಿ ನಾವು ಕುಂತಿರೋ ಟೇಬಲ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದೆಲ್ಲ. ಇದು ಕೊಟ್ಟಿದ್ದಾರೆ. ಇದು ಯಾಕೆ ಅಂತಂದರೆ, ನೀವು ಒಂದು ಊಟ ಆರ್ಡ್ರ್ ಮಾಡ್ತೀರಲ್ವ, ಅಡುಗೆ ನಿಮ್ಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿ ಬರ್ತೀರಲ್ವ, ಇದನ್ನು ಕೊಡ್ತಾರೆ. ಇದು ಎದಕ್ಕೆ ಅಂತಂದರೆ, ಇದು ಒಂದು ಸರಿ ವೈಬ್ರೇಟ್ ಆದ ತಕ್ಷಣ ನಿಮ್ದು ಏನು ಫುಡ್ ಆರ್ಡ್ರ್ ಮಾಡಿದ್ರೆ ಅದು ರೆಡಿಯಾಗಿದೆ, ತೊಗೊಂಡು ಹೋಗಿ ಅಂತ ಹೇಳ್ದಂಗೆ. ಚೆನ್ನಾಗೈತಿದೆ ಇದು. ಗೈಸ್ ಇದು ಹೋಮ್ ಮೇಡ್ ಲೆಮನಾಯ್ಡ್ ಅಂತೆ ಇದೊಂದು. ಆಮೇಲೆ ನೋಡಿ ಪಿಜ್ಜಾ ಅಂತ ಇರ್ತೀನಿ, ಪಿಜ್ಜಾ ತೊಗೊಂಡು ಫಸ್ಟ್ ಇದನ್ನು ಟೇಸ್ಟ್ ಮಾಡೋದು. ಗೈಸ್ ಯಾರೆಲ್ಲ ಹಿಂಗೆ ಮಾಡ್ತೀರ ಹೇಳಿ. ನಾನು ಪಿಜ್ಜಾದ ಏನು ಮಾಡ್ತೀನಿ ಗೊತ್ತಾ, ಇದೆಲ್ಲ ತಿಂದಿರ್ತೀನಿ ಮ್ಯಾಗಿನ, ಬಟ್ ನಂಗೆ ಇದು ತಿನ್ನೋಕ್ಕಾಗಲ್ಲ, ಇದನ್ನು ಬಿಟ್ಬಿಡ್ತೀನಿ ಇದನ್ನು ಇಷ್ಟೇ. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಬ್ಯಾಗಲ್ಲಿ ಈ ಚಿಕ್ಕ ಬಟ್ಲು ಸ್ಯಾನಿಟೈಸರ್ನ ಕ್ಯಾರಿ ಮಾಡ್ತೀವಿ. ಸೊ ಯಾವಾಗಾರು ಹೋಗ್ತೀವಲ್ಲ ಊಟಕ್ಕೆ, ಸಡನ್ನಾಗಿ ಕೆಲವೊಂದು ಸಾರಿ ವಾಶ್ರೂಮ್ ಗಿಶ್ರೂಮ್ ಸಿಗೋಲ್ಲ, ತಿನ್ನಬೇಕು ಅಂತಿದ್ದಾಗ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀವಿ. ಗುಡ್ ಐಡಿಯಾ ಅದು ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕಾದ್ರೆ. ಇದು ಮುಂದಿನ ವ್ಯೂ ನೋಡಿ, ಅದು ಡೌನು ಈ ಊರು ಫುಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ಈ ಕಲರ್ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಲುಕ್ ಎಟ್ ದಿಸ್, ಸಖತ್ತಾಗಿದೆ ಅಲ್ವಾ. ಇದು ಸ್ವಲ್ಪ ಮಾರ್ಕೆಟ್ ಅನಿಸುತ್ತೆ. ಇದು ಇಲ್ಲೊಂದು ಸ್ವಲ್ಪ ಜನ ಕಾಣ್ತವ್ರೆ, ತೋರಿಸ್ತೀನಿ ನೋಡಿ ನನ್ನ ಎದುರುಗಡೆ. ಇಲ್ಲಿ ಮುಂದಿದೆ ನೋಡಿ, ಇದಕ್ಕೆ ಗೋಲ್ಡನ್ ರೂಫ್ ಅಂತ ಕರೀತಾರೆ. ಇದು ಫೇಮಸ್ ಲ್ಯಾಂಡ್ಮಾರ್ಕ್ ಇಲ್ಲಿಂದು. ಆಮೇಲೆ ಯಾಕೆ ಗೋಲ್ಡನ್ ರೂಫ್ ಅಂತ ಕರೀತಾರೆ ಅಂತಂದರೆ, ಇಲ್ಲಿ 2657 ಫೈರ್ ಗಿಲ್ಡೆಡ್ ಕಾಪರ್ ಟೈಲ್ಸ್ ಇದೆ ಅಂತೆ. ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಅದು ಗೋಲ್ಡ್ ಥರ ಹೊಳೆಯುತ್ತೆ ಅನ್ನೋದಕ್ಕೆ ಈ ಹೆಸರು ಬಂದಿರೋದು. ಗೊತ್ತಾಯ್ತಾ? ನಾನು ನಿಮ್ಮ ಇದ್ರ ಮೇಲೆ ತಿಳ್ಕೊಂಡೆ ಅದ್ರ ಬಗ್ಗೆ, ನಿಮ್ಗೊಂದು ಸ್ವಲ್ಪ ನಾಲೆಜ್ ಕೊಡೋಣ ಅಂತ ಇನ್ಸ್ಬ್ರೂಕ್ ಬಗ್ಗೆ. ಬಿಲ್ಡಿಂಗ್ ನೋಡಿ, ಇದು ನೋಡಿ ಬಿಲ್ಡಿಂಗ್ ಸಖತ್ತಾಗಿದೆ ಅಲ್ವಾ ನೋಡಿ. ಅಲ್ಲಿ ಬಿಲ್ಡಿಂಗ್ ನೋಡಿ, ಕಲರ್ ಕಲರ್ ಬಿಲ್ಡಿಂಗ್ಸ್. ಮತ್ತು ಆ ಕಡೆ ಸಖತ್ತಾಗಿದೆ ಅಲ್ವಾ. ನಾವು ಅಲ್ಲಿಂದ ಬಂದಿರೋದು. ಈಸಿ ಗಿಡ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಮಕ್ಕಳು ಫುಟ್ಬಾಲ್ ಆಡ್ತಾರೆ. ಈ ಫುಟ್ಬಾಲ್ ಕ್ರೇಜ್ ಭಾಳ ಐತೆ, ಜಾಸ್ತಿ ಫುಟ್ಬಾಲೇ ಆಡ್ತಾರೆ. ನಮ್ದ್ರೊಳಗೆ ಹೆಂಗೆ ಇಂಡಿಯಾದಾಗ ಹೆಂಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ ಅಲ್ವಾ, ಇಲ್ಲೆಲ್ಲ ಫುಟ್ಬಾಲ್ ಜಾಸ್ತಿ. ಸೊ ಕಾಂಪಿಟೇಷನ್ ಜಾಸ್ತಿ ಅನಿಸುತ್ತೆ ನನಗೆ ಅದಕ್ಕೆ. ಯಾಕಂದರೆ ಇರೋರು ಬರೋರು ಎಲ್ಲರೂ ಅದನ್ನೇ ಮಾಡ್ತಾರೆ ಇಲ್ಲಿ. ನೋಡಿ ಇಲ್ಲಿ ಮೇಲೆ ಮನೆಗಳೆಲ್ಲ, ಆಮೇಲೆ ಇಲ್ಲಿ ವಾಕ್ ಮಾಡೋದಕ್ಕೆ ಇಲ್ಲಿ ಯಾವುದೋ ಒಂದು ನದಿ ಹರಿತಾ ಇದೆ. ಯಾವ ನದಿ ರೀ ಹೆಸರು ನಮ್ಗೆ ಗೊತ್ತಿಲ್ಲ, ಯಾವ ನದಿ ಅಂತ ನಮಗೆ ಗೊತ್ತಿಲ್ಲ. ಯಾವುದು ಇನ್ನಂತೆ ನೋಡ್ರಿ. ನಮಗೆ ಗೊತ್ತಿಲ್ಲ ಅಂತ ತಕ್ಷಣ ಇಮಿಡಿಯೇಟಾಗಿ ಸರ್ಚ್ ಆಗಿರ್ತೈತಿ ಯಾವ ನದಿ ಇದು ಅಂತ. ನದಿ ಇದು ಹೆಸರೇನು ಗೊತ್ತಾ, ನದಿ. ಪಿಜ್ಜಾ, ಪಾಸ್ತಾ, ಆಮೇಲೆ ಇನ್ನೊಂದೇನು ತೊಗೊಂಡಿದ್ದಲ್ಲ ಅದನ್ನೆಲ್ಲ ತಿಂದು ಚೆನ್ನಾಗಿತ್ತು. ನಮಗೇನು ಚೆನ್ನಾಗಂದ್ರೆ ಸ್ವಲ್ಪ ಖಾರ ಗೀರ ಇದ್ರೆ ಚಲೋ ಅನ್ನಿಸ್ತೈತೆ ಆ್ಯಕ್ಚುಲಿ ನಾಲ್ಗಿಗೆ. ಇಲ್ಲಾಂದರೆ ಅದೇನು ಅಂತಾರಲ್ಲ, ಇವಾಗ ಹೋಗಿ ನಾಳೆ ಮನೆಗೆ ಹೊಂಟು ಒಂದು ಸ್ವಲ್ಪ ಅನ್ನ ಸಾರು ತುಪ್ಪ ಗಿಪ್ಪ ಉಪ್ಪಿನ ಕಚ್ಕೊಂತಂದ್ರೆ ಅಬ್ಬಾ ಆದಷ್ಟು ಬೇರೆ ಸುಖನೇ ಯಾವುದೂ ಇಲ್ಲ ಅನ್ನಿಸ್ತೈತೆ ನನಗೆ. ಅಷ್ಟು ಮಸ್ತ್ ಇರ್ತೈತೆ. ಯಾವಾಗಲೂ ಟ್ರಿಪ್ಪಿನ ಮುಗಿತೋಸ ಬಟ್ ಯಾವಾಗ ಚಿತ್ರಾನ್ನ ಆಗಿದ್ರೆ ನಾವೆಲ್ಲ ಮಾಡ್ಕೊತಿದ್ದೆ. ಇವಾಗ ಖಾರ ಉಪ್ಪು ಗಿಪ್ಪು ಇರ್ತೈತಿ. ಇವ್ರ ಕಡೆ ಏನು ಇರೋದೇ ಇಲ್ಲ. ನಾವು ಉಪ್ಪು ಜಾಸ್ತಿ ಇರಲ್ಲ, ಸಪ್ಪು ಏನು ತಿಂತಾವು ಏನು. ಇದು ವ್ಯೂ. ಸೊ ನೀವು ಏನಾದರೂ ಇಲ್ಲಿ ಯಾವ ಟೈಮಿಗೆ ಬಂದರೆ ಚೆನ್ನಾಗಿರುತ್ತೆ ಅಂದರೆ ವಿಂಟರ್ ಟೈಮಿಗೆ ಬಂದರೆ. ಬಟ್ ಥಂಡಿ ತಡ್ಕೊಳ್ಳೋ ಶಕ್ತಿ ಇದ್ದರೆ ಬರಬೇಕು. ನಾನು ಆ್ಯಕ್ಚುಲಿ ಕೆಲವೊಂದು ಪಿಕ್ಚರ್ಸನ್ನು ತೊಗೊಂಡಿನಿ ಇಲ್ಲಿ, ಅಂದರೆ ಏನೇನು ಫೋಟೋಸ್ ಕ್ಯಾಪ್ಚರ್ ಮಾಡೀನಿ. ಸೊ ಅದನ್ನು ತೋರಿಸ್ತೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಎಲ್ಲನೂ ಆ್ಯಕ್ಚುಲಿ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಕೆಲವೊಂದು ಇರ್ತಾವೆ. ಸೊ ಫೋಟೋ ತೊಗೋಬೇಕಾಗುತ್ತೆ ಅವನ್ನ. ಸೊ ನಿಮ್ಗೆ ಇಷ್ಟ
ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನೋಡಿ, ಎಂಜಾಯ್ ಮಾಡಿ. ನೋಡಿ ಅವ್ರ ಜೊತೆ ಸೇರಿ ಎಷ್ಟು ಚೆನ್ನಾಗಿ ಆಡ್ತಾನೆ. ಹುಡುಗರು ಒಳ್ಳೆ ಹೋವೆ. ನಿಮ್ಗೊಂದು ತೋರಿಸ್ತೀನಿ ನೋಡಿ. ಡ್ರೆಸ್ ಮಾಡಿದ ತಕ್ಷಣ ವೈಟ್. ಆಮೇಲೆ ಓದೋದಕ್ಕೆ ರಾತ್ರಿ ಚಂದ ಅಲ್ಲ, ಎಲ್ಲರೂ ಇದ್ದಾರೆ. ನಿಮ್ಮ